ಹಾಯ್ ಹಲೋ ಹಾವೇರಿ ಚಿಕ್ಕ ವಾಹಿನಿಯ ಚೊಕ್ಕ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ನಮ್ಮ ಇಡೀ ಗಾಡಿ ನಾವು ಬದುಕಿದ್ದು ಹೆಚ್ಚು ಇವತ್ತು ಬದುಕಿದ್ದು ಹೆಚ್ಚು. ನಾವು ಪೂರ್ತಿ ಡೆತ್ ಆಗ್ಬೇಕಿತ್ತು. ಎಷ್ಟು ಎಳೆ ಕರುಗಳನ್ನ ತುಂಬಿಕೊಂಡು ಕುರಿ ಮಾಂಸ ಅಂತ ತಿಂತಿರಲ್ಲ ಹಿಂದೂಗಳು. ನೀವು ಸಾಬ್ರದು ಮುಸ್ಲಿಂ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕುರಿ ಮಾಂಸ ಅಂತ ತಿಂತಿರಲ್ಲ. ಇಲ್ಲಿದೆ ನೋಡಿ ಕುರಿ ಮಾಂಸ. ನಾನು ಮೊದ್ಲೇ 1000 ಸಲ ಪಡ್ಕೊಂಡೆ ತಿನ್ಬೇಕಾದ್ರೆ ಯೋಚನೆ ಮಾಡಿ ಅಂತ. ನೋಡಿ ಇಲ್ಲಿ ಕುರಿ ಮಾಂಸ ಎಲ್ಲಿದೆ ಬನ್ನಿ. ಇದ್ ಮಾಡಲ್ಲ, ಒಂಚೂರು ಟಾರ್ಚ್ ಹಾಕಿ. ಟಾರ್ಚ್ ಹಾಕೋಣ ಒಂದ್ಸೆ, ಯಾರೋ ಒಂದಿಬ್ರು ಟಾರ್ಚ್ ಹಾಕೋಣ ಬೇಗ. ಟಾರ್ಚ್ ಹಾಕೋಣ ಒಂದ್ಸಲ. ನೋಡಿ ಇದು ಎಳೆ ಕರು. ಇಟ್ಕೊಳ್ರಿ, ಯಾರು ವಿಡಿಯೋ ಮಾಡೋದು ನೋಡಿ. ಇಟ್ಕೊಳ್ರಿ ಅವನ್ನ. ಪುನೀತ ಪುನೇ ಬೇಗ ಮುಚ್ಕೊಂಡು ಸುಮ್ಮನಿರಿ ಅಂತ ಹೇಳು. ಏನದು ಎಷ್ಟು ಕರ್ಕೊಂಡಿದ್ದಾವ? ಸೈಡ್ ಬಾ ಬ್ರೋ. ಗಾಡಿ ಕೂತಾರೆ, ಗಾಡಿ ಕೂತಾರೆ. ಗಾಡಿ ಪಾಸ್ ಮಾಡ್ತಾರೆ, ಗಾಡಿ ಪಾಸ್ ಬರ್ತಾ ಇದೆ. ಬರೋ ಪೊಲೀಸ್ ಸ್ಟೇಷನ್ಗೆ. ಏನು ಕೊಡ್ತೀಯ ನೀನು? ಏನು ಆಗಲ್ಲ ಇವಾಗ. ಗಾಡಿ ಸಿಕ್ಕಿದೆ. ಗಾಡಿಯಲ್ಲೇ. ಸ್ನೇಹಿತರೆ, ನಾವು ಎಷ್ಟು ಇದ್ ಮಾಡಿ ಹೇಳ್ತಾ ಇದೀವಿ, ಕುರಿ ಮಾಂಸ ಅಂತ ಹೇಳಿ. ಏನ್ ನೀವು ಮಾಂಸ ತಿಂತೀರಿ, ಅದು ಕುರಿ ಮಾಂಸ ಅಲ್ಲ. ಬೆಂಗಳೂರಿನಲ್ಲಿ ಏನು ಬಿಸ್ಮಿಲ್ಲಾ ಬಿರಿಯಾನಿ ಅಂತ ಸಿಗುತ್ತೆ, ಯಾವ ಮುಸ್ಲಿಂ ಏರಿಯಾಗಳಲ್ಲಿ ಬಿರಿಯಾನಿ ಅಂತ ಹಿಂದೂಗಳು ಹೋಗಿ ತಿಂತೀರಿ, ಅದು ಯಾವುದು ಕುರಿ ಮಾಂಸ ಅಲ್ಲ. ಅದೆಲ್ಲವೂ ಕೂಡ ಅದು ಕರುವಿನ ಮಾಂಸ, ಎಳೆ ಕರುವಿನ ಮಾಂಸ. ಬನ್ನಿ, ಇವತ್ತು ನಾವಿಲ್ಲಿ ಉಳಿದಿದ್ದೀವಿ ಅಂತಂದ್ರೆ, ಬದುಕಿದೀವಿ ಅಂತ ಅಂದ್ರೆ ಅದು ದೇವರ ಮತ್ತು ಗೋವಿನ ಆಶೀರ್ವಾದ ಅಷ್ಟೇ. ಇವತ್ತು ನಾವು ಬದುಕಂಗಿಲ್ಲ. ಹೆಂಗ್ ಹೊಡೆದಿದ್ದಾರೆ ನೋಡಿ. ದಯವಿಟ್ಟು ಯಾರ್ಯಾರು ಲೈವ್ ಅಲ್ಲಿ ಇದ್ರಿ ಕೊನೆಯವರೆಗೂ ಶೇರ್ ಮಾಡಿ ಇದನ್ನ. ಯಾಕೆ ಅಂತ ಅಂದ್ರೆ, ನಾನು 112ಗೆ ಫೋನ್ ಮಾಡಿದ್ರೆ ಗಾಡಿ ಹಿಡಿದ್ಬಿಟ್ಟು ಫೋನ್ ಮಾಡಿ ಅಂತಾರೆ. ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ತೋರಿಸ್ತೀನಿ. ಸ್ನೇಹಿತರೆ, ಇವರು ಕುರಿ ಇದನ್ನ ಇಟ್ಕೊಂತಾರೆ ಸ್ಟಾರ್ಟಿಂಗು. ಸುಳ್ಳು ಇದ್ ಮಾಡೋದಕ್ಕೆ ತೆಂಗಿನಕಾಯಿ ಚಿಪ್ಗಳು. ಇವು ತೆಂಗಿನಕಾಯಿ ಚಿಪ್ಗಳು ಸುಳ್ಳು. ಆದ್ರೆ ಒಳಗಡೆ ಏನಿರುತ್ತೆ ಅಂತ ನೋಡಿ. ಬನ್ನಿ, ಒಳಗಡೆ ತೋರಿಸ್ತೀನಿ. ಕರುವಿನ ಸೈಡ್ ಬರೋಣ, ನೀವೇ ನೋಡಿ. ಎಳೆ ಕರುವಿನ ಮಾಂಸ ನೋಡಿ. ಒಸಿ ಅವೇನಣ್ಣ, ಎಲ್ಲ ಬೆಳಿಗ್ಗೆ ಕಬಾಬು ಇದು ಅಂತ ತಿಂತಿರಲ್ಲಣ್ಣ. ಎಲ್ಲ ಕಬಾಬು ಚೆನ್ನಾಗಿರುತ್ತೆ. ಅವಳು ಯಾವಾಗ ಹೇಳ್ತಾ ಇದ್ಲು, ಏಕ್ ಮುಸಲ್ಮಾನ್ ಫ್ರೆಂಡ್ ಐತೋ ಬಹುತ್ ಅಚ್ಚಾ ಬಿರಿಯಾನಿ ದೇತೆ ಅಂತ. ನೋಡ್ರಿ ಏನ್ ಬಿರಿಯಾನಿ ತಿಂತೀರಿ ನೀವು ಅಂತ ತೋರ್ಸ. ಪೂರ್ತಿ ಎಳಿಯೋದು ನಾಲ್ಕಡಿಕೆ ಪೂರ್ತಿ ಲಾಟು ತೆಂಗಿನಕಾಯಿ ಚುಪ್ಪ ಹಾಕಿದ್ದಾರೆ. ಗೊತ್ತಾಗ್ಬಾರ್ದು ಅಂತ. ನಮ್ ಗಾಡಿ ನೋಡಿ, ಇವತ್ತು ನಾವು ಸತ್ತೋಗ್ಬೇಕಿತ್ತಿಲ್ಲಿ. 112 ಫೋನ್ ಮಾಡ್ತಾ ಇದೀವಿ ಅಷ್ಟೇ, ನಾವು ಗಾಡಿ ಹಿಡ್ದಿಲ್ಲ ಇನ್ನೂ. 112 ಫೋನ್ ಮಾಡ್ಕೊಂಡು ಜೊತೆಲಿದ್ದೀವಿ. ಏಕಾಏಕಿ ಗಾಡಿ ಕುದಿದ್ರು. ಅಣ್ಣ, ನಿಮ್ಮ ಒಪಿನಿಯನ್ ಆಗಲ್ಲ. ಈ ಪ್ಲೇಸ್ ಯಾವ್ದು ಅಂತ ಅಂದ್ರೆ ನಾನು ಮಾಹಿತಿ ಕೊಡ. 112 ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ಪ್ಲೇಸ್ ಯಾವ್ದು ಅಂದ್ರೆ ಕೆಳಗಡೆ ಏನಿದೆ, ದಾಸರಳ್ಳಿ ಫ್ಲೇವರ್ ಮೇಲೆ ಈ ಘಟನೆ ಆಗಿದೆ. ದಯವಿಟ್ಟು ಸ್ಥಳಕ್ಕೆ ಬರಬೇಕು, ಗಾಡಿ ಸೀಸ್ ಮಾಡಬೇಕು. ಗಾಡಿ ನಮ್ದು ಗೊತ್ತಿದ್ದಾರೆ. ಇಷ್ಟು ಗೋಮಾಂಸವನ್ನ, ಕರುವಿನ ಮಾಂಸವನ್ನ ತಗೊಂಡೋಗಿ ನಾಳೆ ಶಿವಾಜಿನಗರದಲ್ಲಿ ಕಬಾಬು, ಕುರಿ ಕಬಾಬು ಅಂತ ಹೇಳಿ, ಕುರಿ ಮಟನ್ ಅಂತ ಹೇಳಿ, ನಾಳೆ ಭಾನುವಾರ ಸಂಪೂರ್ಣವಾಗಿ ಕುರಿ ಹೆಸರಿನಲ್ಲಿ ಹಿಂದೂಗಳನ್ನ ಬಕ್ರಾ ಮಾಡ್ತಾರೆ. ಬಕ್ರಾ ಹೆಸರಲ್ಲಿ ಕುರಿ ನಮ್ಮನ್ನು ಬಕ್ರಾ ಮಾಡ್ತಾರೆ. ಎಷ್ಟು ಅಂತ ಹಿಡಿದು ತೋರ್ಸೋಣ. ನಾನು ಈಗ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಬಂದು ಫುಡ್ ಇನ್ಸ್ಪೆಕ್ಟರ್ ಚೆಕ್ ಮಾಡ್ಬೇಕು, ಸೀಸ್ ಮಾಡ್ಬೇಕು ಗಾಡಿನ. ಯಾರಿಗಾದ್ರೂ ಡೌಟ್ ಇದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದು ಕುರಿ ಮಾಂಸನ ಯಾರಿಗೆ ಗೊತ್ತಾಗುತ್ತೆ? ಕುರಿ ಮಾಂಸ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಹತ್ತಿ ಚೆಕ್ ಮಾಡ್ಬೇಕು. ಹತ್ತಿ ಚೆಕ್ ಮಾಡಿ ಹೇಳಿ, ಅದನ್ನ ಎತ್ತಿ ತೋರಿಸಿ. ಹತ್ತಿ ಚೆಕ್ ಮಾಡಿ ತೋರಿಸಿ. ಕರು ಮಾಂಸ ಅಣ್ಣ, ಎಳೆ ಕರು ಮಾಂಸ. ಇದು ಕುರಿ
ಮಾಂಸನ ಎಳೆ ಕರು ಮಾಂಸ ಇರೋದು ಅದ್ರಲ್ಲಿ. ಎತ್ಕೊಳ್ಳಿ ಅತಿ ಪೂರ್ತಿ. ಇದು ಕುರಿ ಎತ್ತೋಣ ಮಾಂಸನ. ಎತ್ತೋಣ. ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ಬೋದು ಇದು ಕುರಿ ಮಾಂಸ ಅಂತ. ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ನಮ್ಮನ್ನ ಎತ್ಕೊಂಡು ಹೋಗಿ ಇದು ಕುರಿ ಮಾಂಸ ಅಂತ ಹೇಳ್ಬಿಡ್ತಾರೆ ನಾಳೆ. ಹೋಮ್ ಮಿನಿಸ್ಟರ್ಗಿಂತ ಮುಂಚೆ ದಿಲೀಪ ನಮ್ಮ ತಾಯನೇ ಹೇಳ್ತಾ ಇದೀನಿ, ಇನ್ನೊಂದು ಕಾರ್ಯಾಚರಣೆ ನೀನು ಕರ್ಕೊಂಬರಲ್ಲ. ಇದು ನಮ್ಮ ಅಮ್ಮನ ಮೇಲಾನೆ ಸತ್ಯ. ನಿಂತ್ಕೊಳ್ಳಿ. ಯಾಕೆ ಇಷ್ಟೊಂದು ತೋರಿಸ್ಬೇಕಾಗಿದೆ ಅಂತ ಅಂದ್ರೆ ನಾಳೆ ಅಬ್ದುಲ್ ರಜಾಕ್ ಬರ್ತಾನೆ, ಪುನೀತ್ ಕೆರೆಹಳ್ಳಿ ದಂಧೆ ಮಾಡ್ತಾನೆ, ಪುನೀತ್ ಕೆರೆಹಳ್ಳಿ ಸರಿ ಇಲ್ಲ. ನಾಳೆ ಅಬ್ದುಲ್ ರಜಾಕ್ ಬರ್ತಾನೆ, ಅವ್ನ ಬಾಯಿ ಮುಣ್ಣ ಹಾಕಾಗ ಇದು ಕುರಿ ಮಾಂಸ ಅಂತ ಹೇಳಕ್ಕೆ. ಅಬ್ದುಲ್ ರಜಾಕ್ ಬರ್ತಾನೆ, ರೈಲ್ವೆ ಸ್ಟೇಷನ್ ನಲ್ಲಿ ಸ್ವತಃ ನಾಯಿ ಮಾಂಸವನ್ನ ಹಿಡ್ಕೊಟ್ಟೆ, ಆದ್ರೆ ಅದಕ್ಕೂ ಅಡ್ಡ ಬಂದು ನನ್ನನ್ನು ಏಕಾಏಕಿ ರಾತ್ರೋರಾತ್ರಿ ಅರೆಸ್ಟ್ ಮಾಡ್ಕೊಂಡೋದು. ಕೊನೆ ಬಂದು ಅದನ್ನ ಕುರಿ ಮಾಂಸ ಅಂತ ರಿಪೋರ್ಟ್ ಬರ್ಸಿದ್ರು. ಇವತ್ತು ನನ್ನ ಪ್ರಾಣ ಹೋದ್ರು ಸರಿ, ಇಲ್ಲ ಪ್ರೂವ್ ಆಗಬೇಕು ಇದು ಕುರಿ ಮಾಂಸನ ಗೋವಿನ ಮಾಂಸನ ಅಂತ. ಕರುವಿನ ಮಾಂಸವನ್ನ ತೆಗೆದುಕೊಂಡು ಬಂದು ಕರು ಮಾಂಸವನ್ನ ಈ ರೀತಿ ಮಾಡ್ತಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಪೊಲೀಸ್ನವರು ಕೂಡಲೇ ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬಂದು ಇದನ್ನ ಸೀಸ್ ಮಾಡಬೇಕು ಮತ್ತು ನಮಗಾಗಿ ಅನ್ಯಾಯ ಅದನ್ನ ಕುರಿ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಇದೆ. ಯಾರಿಗೂ ಇಲ್ವಾ? ಯಾರಿಗೂ ಕುರಿ ಬಗ್ಗೆ ಮಾಹಿತಿ ಇಲ್ವಾ ಸರಿಯಾಗಿ? ಕುರಿ ಬಗ್ಗೆ ಗೊತ್ತಿಲ್ಲ. ಯಾವ್ದೇ ರೀತಿ ಕುರಿ ಮಾಂಸ ಅಲ್ಲ ಅದು. ಕುರಿ ಮಾಂಸ ಅಲ್ಲ, ಪಕ್ಕ ಗೋವಿನ ಮಾಂಸ ಇದೆ. ಎಲ್ಲ ಕರುಗಳು, ನಾಟಿ ಕರುಗಳು, ಎಲ್ಲ ಚಿಕ್ಕ ಚಿಕ್ಕ ಕರುಗಳು ಮಾಂಸ ಅದು. ಇಲ್ಲ ನೋಡ್ರಿ ಇಲ್ಲೇ ಬಾಯಲ್ಲಿ ತೋರಿಸ್ತೀನಿ ಗೊರಸು. ಈ ಗೊರಸು ತೋರ್ಸದ್ನ ಕಾಲು, ಕರುವಿನ ಕಾಲಿನ ಗೊರಸುಗಳನ್ನ ನೋಡಿ. ಬೆಳಗ್ಗೆ ಎಲ್ಲ ಬೆಂಗಳೂರು ಕಬಾಬ್ ಇದು ನೋಡಿ ಇಲ್ಲಿ. ಸ್ವಲ್ಪ ಸೈಡ್ ಹೋಗಿ, ಹಂಗೆ ಹಿಂದೆ ಹೋಗಿ. ಇದನ್ನ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ಟು ಇದನ್ನ ಕುರಿ ಮಾಂಸ ಅಂತಾರೆ. ಕುರಿ ಮಾಂಸ ಹಿಂಗ ತರ್ತಾರೆ. ಯಾರು ಒಬ್ರು ಇದನ್ನ ಇಟ್ಕೊಂಡು ಹೇಳ್ಬಿಡ್ಲಿ ನೋಡೋಣ. ಹೋಗ್ಲಿ ಅವನನ್ನ ಕೇಳಿ ಇದೇನ್ ಮಾಂಸ ಅಂತ. ಬನ್ನಿ ನೀವೇ ಹೇಳಿ ಬನ್ನಿ. ಯಾರು ಬನ್ನಿ ಅವನ್ನೇ ಕೇಳಿ ಬನ್ನಿ ಏನ್ ಮಾಂಸ ಅಂತ. ಯಾರಾದ್ರೂ ಒಬ್ರು ಕೂಡ ಇದ್ ಮಾಡಬಾರ್ದು. ಬನ್ನಿ. ಏನಮ್ಮ ನಿನ್ನ ಹೆಸರು? ಮುಂದೆ ಹೋಗಿ ನಾನು ಇದ್ದೀನಿ. ನಿನ್ ಮೇಲೆ ಒಂದೇ ಒಂದು ಗೀಟ್ ಬಿದ್ರು ನಾನು ನೋಡ್ಕೊಂತೀನಿ. ನಿನ್ ಮೇಲೆ ಒಂದು ಗೀಟ್ ಬೀಳಲ್ಲ, ಆಯ್ತಾ? ನೀನು ಇರೋ ಸತ್ಯವನ್ನ ಎಲ್ರಿಗೂ ತಿಳಿಸಿ ಹೇಳ್ಬೇಕು. ನಿನ್ನ ಹೆಸರೇನು ಪೂರ್ತಿ ಜೋರಾಗಿ ಮಾತಾಡ್ಬೇಕು. ಫಾಸಿಲ್ ಖಾನ್. ನಿನ್ನ ಹೆಸರೇನ್ ಮಗ? ಜೋರಾಗಿ ಹೇಳಿ, ಎಲ್ರಿಗೂ ಕೇಳಿಸ್ಬೇಕು. ಫಾಸಿಲ್ ಖಾನ್. ಎಲ್ಲಿಂದ? ಒಂದ್ ನಿಮಿಷ, ಎಲ್ಲಿಂದ ಬರ್ತಾ ಇದೆ? ಹತ್ರ ಎಸ್ಎಲಾಯ. ಏನ್ ಮಾಂಸ ಇದು? ನಾಟಿ ಯಾವುದು? ದನ. ಏನಿದು? ಕರುನ? ಏನು ನಾಟಿ ಕರ? ಎಷ್ಟು ಕರ ಇದಾವೆ ಒಟ್ಟು? 40 ಕರುಗಳು. ಸರಿ, ಇದು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಿ? ಬೆಂಗಳೂರಿಗೆ. ಬೆಂಗಳೂರು ಶಿವಾಜಿನಗರ. ನಾಳೆ ಎಲ್ಲಿಂದ ತಗೊಂಡ್ಬರ್ತಾ ಇದ್ದೀರಾ? SILR ಅಂದ್ರೆ ಕುದೂರಾ? ಜಾನ್ಸನ್ ಮಾಡಿದ್ದು. ಅಲ್ಲೇ ಕಟ್ ಮಾಡಿದ್ದು. ಯಾರು ಮಾತಾಡಬೇಡಿ, ಅವ್ನು ಹೇಳೋದ್ ಕ್ಲಾರಿಟಿ ಸಿಗಲ್ಲ. ಎಷ್ಟು ಕರುಗಳಿದಾವೆ ಇದ್ರಲ್ಲಿ? 40 ಕರು ಇದಾವೆ. ಶಿವಾಜಿನಗರ್ಗೆ ಕೊಡಕ್ ಹೋಗ್ತಾ ಇದ್ದೀರಾ? ಎಲ್ಲ ಹಸುದೆ. ವಾರಕ್ಕೆ ಎಷ್ಟು ಸಲ ಹೋಗ್ತೀರಾ? ವಾರಕ್ಕೆ 2 ಟ್ರಿಪ್. ಯಾವತ್ತು ಹೋಗ್ತೀರಾ? ಶನಿವಾರ ಮತ್ತೆ ಮಂಗಳವಾರ. ಅಲ್ಲಿ ಹೋಲ್ಸೇಲ್ಗೆ ಹೋಗುತ್ತಾ ಹೋಟ್ಲಿಗೆ ಹಾಕ್ತೀರಾ? ಗೋಡನ್ಗೆ ಹಾಕ್ತೀರಾ? ಯಾವ ಗೋಡನ್ಗೆ ಹಾಕ್ತೀರಾ? ಆ ಗೋಡನ್ ನೇಮು ಅಲ್ಲ. ಯಾರು ನಿಮ್ಗೆ ಫೋನ್ ಮಾಡಿ ಹೇಳಿದ್ರು? ನಾನು ಕೇಳೋದೇನ್ ಗೊತ್ತಾ, ಈ ಕರುಗಳು ಸಂತೆಯಿಂದ ಕರು ತರ್ತೀರಾ? ಸಂತೆಯಲ್ಲಿ ರೈತರು ಇದು ನಾವು ಸಾಕತ್ ತಗೊಂಡ್ ಹೋಗ್ತೀವಿ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ? ಎಳೆ ಕರುಗಳನ್ನ ಕಟ್ ಮಾಡಾಕಿರಲ್ಲ. ಎಷ್ಟು ಕರು ಇದಾವೆ? 40 ಕರು. ಸರಿ ಬಾ. ಸಿಗ್ನಲ್ ಐತಲ್ಲ, ಅದರಿಂದ ಒಂಚೂರು ಹಿಂದೆ ಫ್ಲೇವರ್ ಮೇಲೆ. ಯಾವ ಗೋಡನ್ಗೆ ಹೋಗುತ್ತೆ? ಅಲ್ಲ, ಗೋಡನ್ಗೆ ಹೋಗೋದು ನಿನ್ ರೂಟ್ ತೋರಿಸ್ತೀಯಾ? ಫಸ್ಟ್ ಅದು ಇದೇ ಟೈಮ್ ಹೋಗ್ತಾ ಇರೋದು, ಮತ್ತೆ ವಾರಕ್ಕೆ 2 ಸತಿ ಹೋಗ್ತಾ ಇದೀವಿ ಅಂತ ಹೆಂಗೆ ಹೇಳಿದೆ? ನಿನಗೂ ಗೊತ್ತಿಲ್ವಾ? ಸರಿ ಆಯ್ತು, ಡ್ರೈವರ್ ಸರ್, ಎಲ್ಲಿ
ರೆಕಾರ್ಡ್ ಇದೆ. ಚೂರ್ ಸೈಡ್ ಬರೋಣ, ನಿಮ್ ಫೋನ್ ಹಿಂದೆ ತಗೊಳ್ಳಿ, ಫೋನ್ ಹಿಂದೆ ತಗೊಳ್ಳಿ, ಕೈ ಆಟ ದೇಶ ಹಾಳಾಗ್ತೈತಿ ಕರೆಕ್ಟ್ ಬ್ರೋ. ಸರ್ ನನಗೆ ಸ್ವಲ್ಪ ಅಷ್ಟೇ ಸರ್, ಜಾಸ್ತಿ ಇಲ್ಲ. ಆಕ್ಸಿಡೆಂಟ್ ಬಗ್ಗೆ ಇಲ್ಲಿ ಮಾಹಿತಿನೇ ಇಲ್ಲ, ಎಲ್ಲ ಕರು ಮಾಂಸ ನೋಡಿ ಸರ್. ಒಂದ್ಸಲ ಹತ್ ನೋಡಿ ಸರ್, ಇವ್ನನ್ನ ಕೇಳಿ ಚೂರ್ ಏನ್ ಸೈಡ್ ಮಾಂಸ ಬರೋಣ, ಅಂತ ತಲೆ ಅಡ್ಡ ಕೊಡ್ಬೇಡಿ ನೋಡಿ, ನಮಗಿದ್ದು ವಿಡಿಯೋ ಅಲ್ಲ ಎವಿಡೆನ್ಸ್. ನಾನು 112ಗೆ 3 ಸಲ ಫೋನ್ ಮಾಡಿದ್ದೀನಿ. 112 ಫೋನ್ ಮಾಡಿ ಕನಿಷ್ಠ ಏನಿಲ್ಲ 1.5 ಜೋರಾಗಿ ಹೇಳು ಒಂಚೂರು ಕೇಳಿ ಎಲ್ಲರೂ ವಾಯ್ಸ್. ಏನ್ ಗೊತ್ತಾ brother ಇದು? ನಾವೆಲ್ಲ ಕುರಿ ಮಾಂಸ ಅಂತ ತಿಂತೀವಿ ನೋಡಿ, ಆದ್ರೆ ಇದು ಕರುವಿನ ಮಾಂಸ. ಇದು ಮಾಂಸನ ಈಗ ತಗೊಂಡೋಗಿ ಹೋಲ್ಸೇಲ್ ಅಲ್ಲಿ ಹಾಕ್ತಾರೆ, ಅಲ್ಲಿಂದ ಮಾಂಸ ಕಟ್ಟಾಗಿ ಹೋಗುತ್ತೆ. ಇದ್ರಲ್ಲಿ ಅಬ್ದುಲ್ ರಜಾಕ್ ಇದಂದೇ ಮೈನ್ ಪಿನ್ ಊರುಗಳಿಂದಾನೇ ದೇಶ ಅದು ಜೀವಂತ ಇದ್ದಿದ್ರೆ ಸತ್ತೋಗಿದೆ. ಯಾಕಮ್ಮ ಈ ತರ ಮಾಡ್ತೀರಾ? ಯಾಕೆ 40 ಕರುಗಳು, 1-2 ಅಲ್ಲ ನೋಡ್ರಿ. ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ 27 ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.